ಹಲೋ ನಮಸ್ತೆ. ವೆಲ್ಕಮ್ ಟು ಅಡುಗೆ ರೆಸಿಪಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೋಮ್ ಮೇಡ್ ಹೆಲ್ದಿ ಹೇರ್ ಆಯಿಲ್ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ನಾನು ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಯಲ್ಲಿ ಈಗ ಮೆಂತೆ ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ನ ಲೈಟಾಗಿ ಬಿಸಿ ಮಾಡ್ಕೊತಾ ಇದ್ದೀನಿ. ಮೆಂತೆ ಡ್ಯಾಂಡ್ರಫ್ಗೆಲ್ಲ ಒಳ್ಳೆಯದು, ಫ್ಲ್ಯಾಕ್ಸ್ ಸೀಡ್ಸು ಹೇರ್ ಸಾಫ್ಟ್ ಆಗುತ್ತೆ ಅಂತ ಹಾಕ್ಕೊತಾ ಇದ್ದೀನಿ ನಾನು. ಇದನ್ನ ಲೈಟಾಗಿ ಬಿಸಿ ಮಾಡಬೇಕಾಗತ್ತೆ. ಲೈಟಾಗಿ ಬಿಸಿ ಆದಮೇಲೆ ಇದನ್ನು ನಾವಿವಾಗ ಒಂದು 80% ಪೌಡರ್ ಮಾಡ್ಕೊಳ್ಳೋಣ. ತೀರಾ ಏನು ಸ್ಮೂತ್ ಏನು ಬೇಡ, ಒಂದು 80% ಪೌಡರ್ ಮಾಡ್ಕೊಳ್ಳೋಣ. ಆಮೇಲೆ ನಾವು ಇದಕ್ಕೆ ಹೈಬಿಸ್ಕಸ್ ಲೀಫು, ಕರಿಬೇವು ಮತ್ತು ಆನಿಯನ್ ಹಾಕ್ಕೊತಾ ಇದ್ದೀನಿ ನಾನು. ಒಂದು ಹೈಬಿಸ್ಕಸ್ ಹಾಕ್ಕೊತಾ ಇದ್ದೀನಿ, ನಿಮ್ಗೆ ಎಷ್ಟು ಬೇಕು 3-4 ಹಾಕ್ಕೊಬೋದು. ಹೈಬಿಸ್ಕಸ್ ಲೀಫು ನಾನೊಂದು 4 ಹಾಕ್ಕೊತಾ ಇದ್ದೀನಿ. ಕರಿಬೇವು ಒಂದು ಮುಷ್ಟಿಯಷ್ಟು ಹಾಕ್ಕೊತಾ ಇದ್ದೀನಿ. ಆಮೇಲೆ 2 ಈರುಳ್ಳಿ ಹಾಕ್ಕೊತಾ ಇದ್ದೀನಿ ನಾನು. 2 ಈರುಳ್ಳಿ ಹಾಕ್ಕೊಳ್ಳಿ ಸಾಕು. ಇದನ್ನು ಇದು ಅಷ್ಟೇ ಒಂದು 70-80% ಪೇಸ್ಟ್ ಮಾಡ್ಕೊಳ್ಳಿ ಸಾಕು, ತೀರಾ ಏನು ಸಾಫ್ಟ್ ಏನು ಬೇಡ. ಈಗ ನೆಕ್ಸ್ಟು ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ, ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಾನು 170 ml ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಲೈಟಾಗಿ ಕೊಬ್ಬರಿ ಎಣ್ಣೆ ಬಿಸಿ ಆದಮೇಲೆ ನಾವೇನು ಪೇಸ್ಟ್ ಮಾಡ್ಕೊಂಡಿರ್ತೀವಿ ಅದನ್ನು ನಾವು ಎಣ್ಣೆಗೆ ಹಾಕಬೇಕಾಗತ್ತೆ. ನೋಡಿ, ಒಂದು 70-80% ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ತೀರಾ ಏನು ಫೈನ್ ಪೇಸ್ಟ್ ಮಾಡೋದೇನು ಬೇಕಾಗಿಲ್ಲ. ಈಗ ನಾನು ಎಣ್ಣೆಗೆ ಹಾಕ್ಕೊತಾ ಇದ್ದೀನಿ. ಇದು ಪೇಸ್ಟ್ ಚೆನ್ನಾಗಿ ಎಣ್ಣೆಯಲ್ಲಿ ಕುದಿಬೇಕು. ಗ್ರೀನ್ ಕಲರ್ ಏನು ಪೇಸ್ಟ್ ಇರುತ್ತೆ ಅದು ಬ್ಲ್ಯಾಕ್ ಕಲರಾಗಿ ಕನ್ವರ್ಟ್ ಆಗಬೇಕು, ಅಷ್ಟು ಚೆನ್ನಾಗಿ ಕುದಿಬೇಕು. ಎಣ್ಣೆ ಸಪ್ರೇಟು, ಇದು ಪೇಸ್ಟ್ ಸಪ್ರೇಟು ಆಗುತ್ತೆ ಲಾಸ್ಟಲ್ಲಿ. ಅದು ಚೆನ್ನಾಗಿ ಕುದ್ದಾದಮೇಲೆ ಆವಾಗ ಎಣ್ಣೆ ಚೆನ್ನಾಗಿ ಆಗಿದೆ ಅಂತ ಅರ್ಥ. ಅದರಲ್ಲಿರೋ ರಸ ಎಲ್ಲ ಅದು ಬಿಟ್ಕೋಬೇಕು. ಸೊ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಅದು ಬ್ಲ್ಯಾಕ್ ಕಲರಾಗಿ ಕನ್ವರ್ಟ್ ಆಗಬೇಕು. ಎಣ್ಣೆ ಮತ್ತು ಪೇಸ್ಟು ಸಪ್ರೇಟ್ ಆಗುತ್ತೆ. ನೋಡಿ, ಫುಲ್ ಬ್ಲ್ಯಾಕ್ ಆಗಿದೆ. ಎಣ್ಣೆ ಸಪ್ರೇಟು ಮತ್ತು ಪೇಸ್ಟ್ ಸಪ್ರೇಟ್ ಆಗಿದೆ. ಸ್ಮೆಲ್ ಅಂತೂ ಮನೆಯೆಲ್ಲ ಘಮ ಘಮ ಅಂತಿರುತ್ತೆ, ಅಷ್ಟು ಸೂಪರಾಗಿರುತ್ತೆ ಸ್ಮೆಲ್ಲು. ಹಾಗೆ ಆದಮೇಲೆ ಇದು ಸ್ಟವ್ ಆಫ್ ಮಾಡಿಕೊಂಡು ನಾವು ಒಂದು ಕಂಟೈನರ್ಗೆ ಸೋಸ್ಕೊಳ್ಳೋಣ ಎಣ್ಣೆನ. ಆ್ಯಂಡ್ ಇದನ್ನು ನಾವು ವೀಕ್ಲಿ 3 ಸಲ 4 ಸಲ ಹಚ್ಕೊಂಡ್ರೆ ಸಾಕು. ಹಚ್ಕೊಂಡು ಒಂದು 3-4 ಅವರ್ಸ್ ಬಿಟ್ಟರೆ ಸಾಕಾಗುತ್ತೆ. ಆ್ಯಂಡ್ ಯಾರ್ಯಾರಿಗೆ ತಲೆನೋವು ಬರುತ್ತೆ ಮತ್ತು ಶೀತ ಆಗುತ್ತೆ ಅನ್ನೋರು 1 ಅವರ್ ಇಟ್ಕೊಂಡ್ರೆ ಸಾಕು ಇದನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.